ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಊರ ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಇದು ನಮ್ಮ ಇಲ್ಲಿ ತೋಟದಲ್ಲಿ ಆದಂಥ ಬೆಂಡೆಕಾಯಿ ಫ್ರೆಶ್ ಇದೆ. ಇದರ ಮಜ್ಜಿಗೆ ಹುಳಿ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ವಲ್ಪ ಹುಳಿಯನ್ನು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದಾನೆ. ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಮೊಸರು ತುಂಬ ಹುಳಿ ಇಲ್ಲ ನಾನು ತಗೊಂಡದ್ದು. ಅದಕ್ಕೆ ನಿಮ್ಮಲ್ಲಿ ಮೊಸರು ತುಂಬ ಹುಳಿ ಇದ್ದರೆ ಸ್ವಲ್ಪ ಹುಳಿ ಸಾಕು. ಬೆಂಡೆಕಾಯಿಯನ್ನು ದೊಡ್ಡ ದೊಡ್ಡ ತುಂಡುಗಳಾಗಿ ಕಟ್ ಮಾಡಿಕೊಳ್ಳೋಣ. ಎಳತ್ತು ಬೆಂಡೆಕಾಯಿ ಕಾಣಲಿಕ್ಕೆ ಮಾತ್ರ ದೊಡ್ಡದು. ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೇನೆ. ಈ ಥರ ಇಷ್ಟಿಷ್ಟು ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ. ಕಾಲು ಕೆ ಜಿಯಲ್ಲಿ 4 ಬೆಂಡೆಕಾಯಿ ತೂಕಾಗ್ತದೆ. ಇದು 300 ಗ್ರಾಮ್ಸ್ ಇದೆ. ಇದು 300 ಗ್ರಾಮ್ಸ್ ಸ್ವಲ್ಪ ಜಾಸ್ತಿ ಇದೆ. 5 ಬೆಂಡೆಕಾಯಿ ಇದೆ ಇದರಲ್ಲಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ನಾವು ಇಬ್ಬರಿಗೆ ಬೆಂಡೆಕಾಯಿ ಅಷ್ಟು ಚೆಂದ ನೋಡಿ 5 ಬೆಂಡೆಕಾಯಿ ತಗೊಂಡಿದ್ದೇನೆ. ಬೆಂಡೆಕಾಯಿ ಹೂಡು ತಿಂತಾರೆ ಎಲ್ಲರೂ. 1/4 ಕೆ ಜಿ ಬೆಂಡೆಕಾಯಿ ಇದ್ದರೆ ಸಾಕು. ಒಂದು 6-7 ಜನಕ್ಕೆ ಮಜ್ಜಿಗೆ ಮಾಡಿಕೊಳ್ಬೋದು. ಇದರಲ್ಲಿ 5 ಬೆಂಡೆಕಾಯಿ ಇದೆ. ನಾನು ಒಂದನ್ನು ಇಡೋದು ಬೇಡ ಅಂತೇಳಿ 5 ಹಾಕಿಕೊಂಡಿದ್ದೇನೆ. ಮತ್ತು ಇದರ ಜೊತೆ ಒಂದು 4 ಹಸಿಮೆಣಸಿನಕಾಯಿ, 2-3 ಖಾರಕ್ಕೆ ಎಷ್ಟು ಬೇಕಷ್ಟು ರುಚಿಗೆ. ಇದೇ ಖಾರ, ಬೇರೆ ಖಾರ ಹಾಕೋದಿಲ್ಲ ಇದಕ್ಕೆ. ಹಾಗಾಗಿ ನಾನಿಲ್ಲಿ ಒಂದು 4 ಹಸಿಮೆಣಸು ಹಾಕಿದ್ದೇನೆ. ಇದು ನನ್ನದೇ ಗಿಡದ ಹಸಿಮೆಣಸಾಗಿ ಇದರ ಸೈಜ್ ತುಂಬ ಚಿಕ್ಕದಿದೆ, ಆದರೆ ಖಾರ ಇದೆ. ಇದು 4 ಹಸಿಮೆಣಸನ್ನು ಹಾಕ್ತಾಯಿದ್ದೇನೆ ಇದರೊಟ್ಟಿಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಹಾಗೂ ಹುಣಸೆ ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಹುಣಸೆ ನೀರಲ್ಲಿ ಬೇಯಿಸ್ತಾ ಇದ್ದೇನೆ, ಇಲ್ಲದ್ರೆ ಬೆಂಡೆಕಾಯಿ ಸ್ವಲ್ಪ ಲೋಳೆ ಬಿಡ್ತದೆ. ಅದ ಕಾರಣ ಹುಣಸೆ ಹುಳಿ ಹಾಕಿ ಬೇಯಿಸ್ಕೊಳ್ಳೋಣ. ಈ ಬೆಂಡೆಕಾಯಿ ಎಲ್ಲಿಯಾದರೂ ಅಷ್ಟಮಿ ಚೌತಿ ಟೈಮಲ್ಲಿ ಸಿಕ್ತಿದ್ರೆ ಈ 5 ಬೆಂಡೆಕಾಯಿಗೆ ನಾವು 100 ರೂಪಾಯಿ ಕೊಟ್ಟರು ಇದು ಸಿಗಲಿಕ್ಕೆ ಕಷ್ಟ. ಇಷ್ಟು ಫ್ರೆಶ್ ಬೆಂಡೆಕಾಯಿ ಆ ಥರ ಇತ್ತು. ಇದೀಗ ಅಷ್ಟಮಿ ಚೌತಿ ಮುಗಿದ ನಂತರ ಈ ಬೆಂಡೆಕಾಯಿ ಸಿಕ್ಕಿದ್ದು. ನೋಡೋಣ ಹೇಗೆ ಮಾಡೋದು. ಒಲೆ ಮೇಲೆ ಇಟ್ಟಿದ್ದೇನೆ. ಈಗ ನೀರು ಸಾಕಾಗಲಿಲ್ಲ, ಒಂದು ತಟ್ಟೆ. ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದಾನೆ. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೆಂಡೆಕಾಯಿಯನ್ನು. ಬೆಂಡೆಕಾಯಿ ಬೇಯಲಿ, ಆಗೊಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮಜ್ಜಿಗೆಗಳಿಗೆ. ಬೆಂಡೆಕಾಯಿ ಒಳ್ಳೆ ಕುದ್ದಿದೆ, ಆದರೆ ನನ್ನ ಲೆಕ್ಕಾಚಾರ ಫೈಲ್ ಆಯಿತು. ನನ್ನ ಮೆಣಸು ಅಷ್ಟು ಖಾರ, ಇದು ಬೆಂಡೆಕಾಯಿ ತುಂಬ ಇದ್ದ ಕಾರಣವೇನೋ ಗೊತ್ತಿಲ್ಲ, ಅಷ್ಟು ಖಾರ ಇಲ್ಲ ಇದರಲ್ಲಿ, ಖಾರ ಕಾಣ್ತಾ ಇಲ್ಲ. ಹಾಗಾಗಿ ನಾನು ಮಸಾಲೆ ರೆಡಿ ಮಾಡುವಾಗ ಒಂದು ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದ್ರ ಜೊತೆಗೆ, ಮಸಾಲೆ ಜೊತೆಗೆ. ನೀವು ಕೂಡ ಖಾರ ನೋಡಿ ಮಸಾಲೆ ಜೊತೆ ಹಸಿಮೆಣಸನ್ನು ಸೇರಿಸ್ಕೊಳ್ಬೋದು. ಯಾವ ರೀತಿ ಮಸಾಲೆ ಮಾಡೋದನ್ನು ನೋಡಿಕೊಳ್ಳೋಣ ಬನ್ನಿ. ಈಗ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕೆ ಅರ್ಧ ಕಡಿ ತೆಂಗಿನಕಾಯಿ, ಒಂದು ಹಸಿಮೆಣಸು, ಹಾಗೂ ಉಳಿದಂತಹ ಹುಳಿ, ನೀರನ್ನು ಹಾಕಿಕೊಂಡಿದ್ದೇವೆ. ಇದು ಉಳಿದನ್ನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೂ 1 ಸ್ಪೂನು ಬೆಳ್ತಿಗೆ ಅಕ್ಕಿ. ಇದು ಹಾಕಿದರೆ ನಮ್ಮ ಮಸಾಲೆ ದಪ್ಪ ಬರ್ತದೆ, ಪದಾರ್ಥ ಸ್ವಲ್ಪ ದಪ್ಪವಾಗಿರ್ತದೆ. ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಬಿಕೊಳ್ಳೋಣ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೈಸ್ ರುಬ್ಬಿಕೊಳ್ಳೋಣ. ತುಂಬ ನೀರು ಹಾಕ್ಬಾರ್ದು, ನೀರು ಹಾಕಬೇಕು. ಯಾಕೆಂದರೆ ಮೊಸರು ಅನಿಸ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ಮತ್ತೆ ಮೊಸರು ಹಾಕಿದರೆ ಕೆಲವೊಮ್ಮೆ ಒಡೆಯುವ ಚಾನ್ಸಸ್ ಇರ್ತದಲ್ಲ. ಆದ ಕಾರಣ ಇದು ಗ್ರೈಂಡ್ ಆಗಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಫಸ್ಟಿಗೆ ರುಬ್ಬಿಕೊಳ್ಳೋಣ. ಮತ್ತು ಜೀರಿಗೆ, ಮೊಸರು ಹಾಕಿ ಇನ್ನೊಮ್ಮೆ ರುಬ್ಬಿಕೊಳ್ಳೋಣ. ಫಸ್ಟಿಗೆ ರುಬ್ಬಲಿಕ್ಕೆ ತಕ್ಕ ಎಷ್ಟು ನೀರು ಬೇಕು, ಈ ಮಸಾಲೆ ನೈಸ್ ಆಗುವವರೆಗೆ ಸ್ವಲ್ಪ ಅಷ್ಟು ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಈ ಮಸಾಲೆ ನೈಸ್ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ 1/4 ಕಪ್ಪಿನಷ್ಟು ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ರುಬ್ಬಿಕೊಳ್ಳೋಣ. ಬೆಂಡೆಕಾಯಿ ಬಣ್ಣ ಚೇಂಜ್ ಆಗಿದೆ, ಬೆಂಡೆಕಾಯಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಳೋಣ. ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮೊಸರನ್ನು ಮಿಕ್ಸಿಗೆ ಹಾಕಿದರೆ ಒಂದು ಲಾಭ ಹೇಳಿದರೆ ಮೊಸರು ಒಡೆಯುವ ಪ್ರಮೇಯ ಸ್ವಲ್ಪ ಕಮ್ಮಿ. ಆದ ಕಾರಣ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಒಂದು ಸುತ್ತು ತಿರುಗಿಸಿದರೆ ಯಾವುದೇ ತಲೆ ಬಿಸಿ ಇರೋದಿಲ್ಲ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಳ್ಬೋದು. ನಾನು ಸ್ವಲ್ಪ ದಪ್ಪವೇ ಇಡ್ತೇನೆ ನಮಗೆ ಇಬ್ಬರಿಗೆ. ಆದ ಕಾರಣ ನಿಮಗೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಳ್ಬೋದು.
ಈ ಹೊತ್ತಿನಲ್ಲಿ ಉಪ್ಪು ಖಾರ ಸರಿ ಇದೆ ಅಂತ ನೋಡಿಕೊಳ್ಬೋದು. ಇದೆ ಖಾರ ಇದೆ, ಹುಳಿ ಚೆನ್ನಾಗಿದೆ, ಉಪ್ಪು ಸ್ವಲ್ಪ ಜಾಸ್ತಿಯೇ ಇದೆ, ಸ್ಟ್ರಾಂಗ್ ಆಗಿದೆ. ಅನ್ನಕ್ಕಾಗೋ ಸರಿ ಆಗ್ಬೋದು. ಸ್ವಲ್ಪ ಕುದಿ ಬರಲಿ, ಇದಕ್ಕೊಂದು ಒಗ್ಗರಣೆನ ಹಾಕಿಕೊಳ್ಬೇಕು. ಪದಾರ್ಥ ಅದು ಕುದಿ ಬಂದಿದೆ. ಮೊಸರು ಹಾಕಿದ ಪದಾರ್ಥವನ್ನು ತುಂಬ ಕುದಿಸಬಾರ್ದು, ಹೊಡೆದೋಗ್ಬೋದು. ಅದ ಕಾರಣ ಅದ ಕುದಿ ಬಂದಾಗಲೇ ಇದು ಬಂದ್ ಮಾಡ್ತೇನೆ. ಇದು ಹೇಗೂ ಮಣ್ಣಿನ ಪಾತ್ರೆ, ಸ್ವಲ್ಪ ಕುದಿ ಬಂದರೆ ಸಾಕು, ಮತ್ತು ಕುದಿತಾ ಇರ್ತದೆ. ನೀವು ಕೂಡ ಮಣ್ಣಿನ ಪಾತ್ರೆಯನ್ನು ಹೆಚ್ಚೆಚ್ಚು ಬಳಸೋದು ಒಳ್ಳೆಯದು. ಈಗಿನ ಕಬ್ಬಿಣ ಹೇಳಿ ಎಲ್ಲ ತಗ್ಗಡು ಪಾತ್ರೆಯಲ್ಲೇ ಬರೋದು, ಒಳ್ಳೆ ಐರನ್ ಸಿಗೋದಿಲ್ಲ. ಒಳ್ಳೆ ಕಬ್ಬಿಣ ಮೊದಲಿನದೆಲ್ಲ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಇಂತಹ ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಘಾಟಿ ಬೆಂಡೆಯಲ್ಲಿ ಸಹ ಟ್ರೈ ಮಾಡ್ಬೋದು, ಬ್ಯಾಂಗ್ಳೂರು ಬೆಂಡೆ, ಗ್ರೀನ್ ಬೆಂಡೆಯಲ್ಲಿ. ಆದರೆ ಇಷ್ಟು ಚೆಂದ ಬರೋದಿಲ್ಲ, ಚೆನ್ನಾಗಾಗತ್ತೆ ಪರವಾಗಿಲ್ಲ. ಆದರೆ ಈ ಊರಿನ ಬೆಂಡೆ ಕೊಡೋ ಟೇಸ್ಟ್ ಆ ಬೆಂಡೆ ಕೊಡೋದಿಲ್ಲ, ಇದು ಚೆನ್ನಾಗಿ ಬರ್ತದೆ. ಇದಕ್ಕೊಂದು ಒಗ್ಗರಣೆನ ಹಾಕಿಕೊಳ್ಳೋಣ. ಒಗ್ಗರಣೆ ಪಾತ್ರೆ ಬಿಸಿಯಾಗಿದೆ, ಈಗ ತೆಂಗಿನ ಎಣ್ಣೆನ ಹಾಕಿಕೊಳ್ಳೋಣ. ನಾನು ತೆಂಗಿನ ಎಣ್ಣೆ ಬಳಸ್ತಾ ಇದ್ದೇನೆ, ನೀವು ಬೇರೆ ಯಾವುದಿದ್ದರೆ ರಿಫೈಂಡ್ ಆಯಿಲ್ ಆದರೂ ಬಳಸ್ಬೋದು. ಆದರೆ ಟೇಸ್ಟ್ ಆರೋಗ್ಯ ದೃಷ್ಟಿಯಲ್ಲಿ ನೋಡೋದಿದ್ದರೆ ತೆಂಗಿನ ಎಣ್ಣೆ ಒಳ್ಳೆಯದು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದಾನೆ. ಕರಿಬೇವು, ಹಾಗೂ ಒಣಮೆಣಸನ್ನು ಹಾಕಿಕೊಳ್ತಿದ್ದೇನೆ. ಬೇಸೆ ಪಲ್ಯ ಎಣ್ಣೆ ಬಸೆಯಿತ್ತು, ಸ್ವಲ್ಪ ಎಡವಟ್ಟಾದರೂ ಎಣ್ಣೆಗೆ ಬೆಂಕಿ ಇಡುವ ಚಾನ್ಸಸ್ ಇತ್ತು, ಏನೋ ದೇವರು ಕಾಪಾಡಿದರು. ಈಗ ನಮ್ಮ ಒಗ್ಗರಣೆ ರೆಡಿ, ಒಗ್ಗರಣೆ ಹಾಕಿಕೊಳ್ಳೋಣ. ಈಗ ನಮ್ಮ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈ ನವರಾತ್ರಿ ಟೈಮಲ್ಲಿ ತರಕಾರಿ ಅಂತ ಇಡುವಾಗ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಗೊಂದು ಹಪ್ಪಳ ಇದ್ದರೆ ಒಂದು ಬಟ್ಲು ಊಟ ಮಾಡ್ಬೋದು. ಒಳ್ಳೆ ಅನ್ನ ಹಾಗೂ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ, ಅದ್ರ ಜೊತೆಗೆ ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಆಹಾ, ಇವತ್ತಿನ ಊಟ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಹಾಗೂ ಒಳ್ಳೆಯದಾದರೆ ನನ್ನ ಈ ಅಡುಗೆ ನಿಮಗೆ ಇಷ್ಟ